ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವೇರ್ ಈಸ್ ಮೈ ಟ್ರೈನ್ ಆ್ಯಪ್ ಹೇಗೆ ಯೂಸ್ ಮಾಡಬೇಕು, ಅದರಿಂದ ನೀವು ನಿಮ್ಮ ಟ್ರೈನ್ ಎಲ್ಲಿದೆ ಮತ್ತು ಅದರ ಲೊಕೇಶನ್ನು ಮತ್ತು ಅದರ ಟೈಮಿಂಗು ಮತ್ತು ಅದೇನಾದರೂ ಡಿಲೇ ಆಗಿ ಬರ್ತಾ ಇದ್ದರೆ ಎಲ್ಲ ಇನ್ಫಾರ್ಮೇಷನನ್ನು ನೀವು ಈ ಆ್ಯಪ್ನಿಂದ ಪಡೆದುಕೊಳ್ಳಬಹುದು. ಓಕೆ, ಸೊ ಆ ಆ್ಯಪ್ ಹೇಗೆ ಯೂಸ್ ಮಾಡಬೇಕು ಮತ್ತು ಅದರಿಂದ ಏನೇನು ಉಪಯೋಗ ನಾನು ಈಗ ತಿಳಿಸ್ಕೊಡ್ತೀನಿ. ಸೊ ಈಗ ನೋಡಿ, ವೇರ್ ಈಸ್ ಮೈ ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಆಗ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಈ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ನಾನು ಹೀಗೆ ಯೂಸ್ ಮಾಡ್ತೇನೆ ಮತ್ತು ಯಾವ ಉಪಯೋಗ ಇದರಿಂದ ಆಗುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ನೋಡಿ. ಓಕೆ, ಈಗ ನೋಡಿ, ನಿಮಗೇನಾದರೂ ಟ್ರೈನ್ ನಂಬರ್ ಏನಾರ ಗೊತ್ತಿದ್ದರೆ ಟ್ರೈನ್ ನಂಬರ್ ಎಂಟರ್ ಮಾಡಿ, ಅಥವಾ ನಿಮಗೆ ಯಾವ ಸ್ಟೇಷನಿಂದ ಯಾವ ಸ್ಟೇಷನ್ಗೆ ಟ್ರೈನ್ ಹೋಗುತ್ತೆ, ಯಾವ ಟ್ರೈನ್ ಹೋಗುತ್ತೆ ಅದನ್ನೂ ಇದರಲ್ಲಿ ನೋಡ್ಬೋದು. ಈಗ ನೋಡಿರಿ, ನಾನು ಜಸ್ಟು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಟ್ರೈನು. ಓಕೆ, ಈಗ ಅದರ ಲೊಕೇಶನ್ ಎಲ್ಲಿದೆ, ಅದು ಎಲ್ಲೆಲ್ಲಿ ಸ್ಟಾರ್ಟ್ ಆಗಿದೆ, ಎಲ್ಲಿಂದ ಸ್ಟಾರ್ಟ್ ಆಗಿದೆ. ಓಕೆ, ಮೈಸೂರು ಜಂಕ್ಷನಿಂದ ಸ್ಟಾರ್ಟ್ ಆಗಿದೆ. ಈಗ ಕರೆಂಟ್ ಲೊಕೇಶನ್ ಅದು ಕೃಷ್ಣದೇವರಾಯ ಹಾಲ್ಟ್ ಅಲ್ಲಿದೆ. ಓಕೆ, ನೆಕ್ಸ್ಟು KRS ಬೆಂಗಳೂರು ಸ್ಟೇಷನ್ಗೆ ಬರ್ತಾಯಿದೆ, ಯಾವ ಟೈಮಿಗೆ ಬರ್ತಾಯಿದೆ, ಮತ್ತು ಇಲ್ಲಿ ರೆಡ್ ತೋರಿಸ್ತಾ ಇದ್ದಾರಲ್ಲ, ಈ 6:20ಗೆ KSR ಬೆಂಗಳೂರು ಸ್ಟೇಷನ್ಗೆ ಬರಬೇಕಿತ್ತು, ಬಟ್ 6:23 ರೆಡ್ ತೋರಿಸ್ತಾ ಇದೆ, ಅಂದರೆ 3 ಮಿನಿಟ್ಸ್ ಲೇಟಾಗಿ ಬರ್ತಾಯಿದೆ. ಓಕೆ, ಸೊ ಈ ಥರ ನೀವು ಅದು ಎಲ್ಲೆಲ್ಲಿ ಸ್ಟಾಪ್ ಆಗುತ್ತೆ ಮತ್ತು ಎಲ್ಲೆಲ್ಲಿ ಏನಾರ ಡಿಲೇ ಆಗ್ತಾ ಇದೆ, ಮತ್ತು ಇಲ್ಲಿ ನೋಡಿ ಎಷ್ಟು ಕಿಲೋಮೀಟರ್ ಇದೆ ಮತ್ತು ಯಾವ ಪ್ಲಾಟ್ಫಾರ್ಮ್, ಅಂದರೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೇವಲ್ಲ, ಆ ಡೇಟಾಯಿಂದ ರೆಗ್ಯುಲರ್ ಆಗಿ ಕಸ್ಟಮರ್ ಯೂಸ್ ಮಾಡ್ತಾ ಇರ್ತಾರೆ, ಅವರೆಲ್ಲ ಇಲ್ಲಿ ಡೇಟಾ ಇನ್ಪುಟ್ ಕೊಟ್ಟಿರ್ತಾರೆ ಈ ಯಾವ ಪ್ಲಾಟ್ಫಾರ್ಮಿಗೆ ಈ ಟ್ರೈನು ರೆಗ್ಯುಲರ್ ಆಗಿ ಬರುತ್ತೆ ಅಂತ. ಸೊ ಈಗ ನೋಡಿ, ಇದು KRS ಬೆಂಗಳೂರಲ್ಲಿ ಪ್ಲಾಟ್ಫಾರ್ಮ್ 10ಗೆ ಬರುತ್ತೆ, ಯಶವಂತಪುರ ಜಂಕ್ಷನಲ್ಲಿ ಪ್ಲಾಟ್ಫಾರ್ಮ್ 3ಗೆ ಬರುತ್ತೆ. ಸೊ ನೀವು ಕನ್ಫ್ಯೂಸ್ ಆಗ್ತಾ ಇರ್ತೀರ ಸಮ್ಟೈಮ್ಸು, ಈ ಟ್ರೈನು ಯಾವ ಪ್ಲಾಟ್ಫಾರ್ಮಿಗೆ ಬರುತ್ತೆ, ಅಥವಾ ನೀವು ಅಲ್ಲೇ ಸ್ಟೇಷನಿಗೆ ಹೋಗಿ ಅಲ್ಲೇ ಡಿಸ್ಪ್ಲೇ ಬೋರ್ಡ್ ಇರುತ್ತೆ, ಆ ಡಿಸ್ಪ್ಲೇ ಬೋರ್ಡು ನೀವು 5 ಅಥವಾ 10 ಮಿನಿಟ್ಸ್ ಅರ್ಲಿ ತೋರಿಸ್ತಾರೆ ಇದು ಈ ಟ್ರೈನು ಯಾವ ಪ್ಲಾಟ್ಫಾರ್ಮ್ ಬರುತ್ತೆ ಅಂತ. ಸೊ ನೀವು ಅಪ್ರಾಕ್ಸಿಮೇಟ್ಲಿ ಆ ಪ್ಲಾಟ್ಫಾರ್ಮ್ ಹತ್ರ ನಿಂತ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಬಿಕಾಸ್ ನನಗೆ ಒಮ್ಮೆ ಎಕ್ಸ್ಪೀರಿಯನ್ಸ್ ಆಗಿತ್ತು, ನಾನು ಈ ಟ್ರೈನು ಯಶವಂತಪುರ್ಗೆ 3rd ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಮಾಡಿದ್ದೆ, ಸಮ್ಟೈಮ್ಸ್ ಇಟ್ ವಿಲ್ ಗೋ ಟು 5th ಪ್ಲಾಟ್ಫಾರ್ಮ್. ಸೊ ನೀವು ಬಿಫೋರ್ ಗೋಯಿಂಗ್ ಟು ಪ್ಲಾಟ್ಫಾರ್ಮ್ ಯು ನೀಡ್ ಟು ಸಿ ದ ಡಿಸ್ಪ್ಲೇ ಬೋರ್ಡ್, ಅದನ್ನು ನೋಡಿಕೊಂಡು ನೀವು ಆ ಪ್ಲಾಟ್ಫಾರ್ಮ್ಗೆ ಹೋಗ್ಬೋದು. ಬಿಕಾಸ್ ಸಮ್ಟೈಮ್ಸ್ ನೀವು ತುಂಬ ಲಗೇಜ್ ತೊಗೊಂಡು ಹೋಗ್ತಾ ಇರ್ತೀರ, ಸೊ ಈ ಪ್ಲಾಟ್ಫಾರ್ಮಿಂದ ಆ ಪ್ಲಾಟ್ಫಾರ್ಮ್ಗೆ ತೊಗೊಂಡು ಹೋಗ್ಬೇಕಾದ್ರೆ ತುಂಬ ರಿಸ್ಕು ಮತ್ತು ತುಂಬ ಹೆವಿ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ಲಾಟ್ಫಾರ್ಮ್ಗೆ ಹೋಗೋಕ್ಕಿಂತ ಮೊದಲಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಸೊ ಇದರ ಈ ಆ್ಯಪಿಂದ ನಿಮಗೆ ಯಾವ ಪ್ಲಾಟ್ಫಾರ್ಮ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ, ಅಥವಾ ಆಲ್ಮೋಸ್ಟ್ ಆ ಪ್ಲಾಟ್ಫಾರ್ಮಿಗೆ ಬರ್ತಾ ಇರುತ್ತೆ ಡೈಲಿ, ಸಮ್ಟೈಮ್ಸ್ ಚೇಂಜ್ ಆಗುತ್ತೆ. ಓಕೆ, ಮತ್ತು ಎಷ್ಟು ಟೈಮ್ ಡಿಲೇ ಆಗುತ್ತೆ ಅದೆಲ್ಲ ತೋರಿಸುತ್ತೆ ಇದರಿಂದ. ಮತ್ತು ನೀವು ಸಮ್ಟೈಮ್ಸ್ ನಿಮ್ಮ ಕೋಚ್ ಡಬ್ಬಿ ಯಾವ ಪ್ಲಾಟ್ಫಾರ್ಮ್ಗೆ ಬಂದು, ಅಂದರೆ ಈ ಪ್ಲಾಟ್ಫಾರ್ಮ್ ನಿಂತಿರ್ತೀರ, ಸೊ ಸಮ್ಟೈಮ್ಸ್ ನಿಮ್ಮ ಪ್ಲಾಟ್ಫಾರ್ಮಲ್ಲಿ ಆ ಕೋಚ್ ನಂಬರ್ ಡಬ್ಬಿ ಎಲ್ಲಿ ಬಂದು ನಿಂತಿರುತ್ತೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ನೋಡಿ, ಆ ಟ್ರೈನಿಂದ ಕೋಚ್ ಡೀಟೇಲ್ಸು ಕೊಟ್ಟಿರ್ತಾರೆ. ಓಕೆ, ಈಗ ಇಂಜನ್ನಿಂದ ನೋಡಿದರೆ ಈ ಜನರಲ್ಲು S9 S8 ಈ ಥರ ಡಬ್ಬಿಗಳು ಇಂಜನ್ ಸ್ಟಾರ್ಟಿಂಗಿಂದ ಈ ಥರ ಅರೇಂಜ್ ಆಗಿರುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ನೀವು ಪ್ಲಾಟ್ಫಾರ್ಮಲ್ಲಿ ಹೋಗಿ ಅರೌಂಡ್ ನಿಯರೆಸ್ಟ್ ಡಬ್ಬಿ ಎಲ್ಲಿ ಬರುತ್ತೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ಎಲ್ಲ ಸೀಟ್ಸು ಮತ್ತು ಲೊಕೇಶನ್ಸು ಈ ಡಬ್ಬಿಯಲ್ಲಿ S9ಅಲ್ಲಿ S8ಅಲ್ಲಿ ಎಲ್ಲೆಲ್ಲಿ ಬರುತ್ತೆ ಸೀಟ್ ಲೊಕೇಶನ್ಸು ಇದೆಲ್ಲ ಡಿಟೇಲಾಗಿ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಆಗುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ 1 ಇಯರಿಂದ, ಸೊ ತುಂಬ ಹೆಲ್ಪ್ ಆಗ್ತಾ ಇದೆ. ಓಕೆ, ನೀವು ಅಲಾರಾಮ್ ಸೆಟ್ ಮಾಡ್ಬೇಕಾದ್ರೆ ನಿಮಗೆ ಯಾವ್ದಾದ್ರು ಸ್ಟೇಷನ್ ಬಂದಿರುತ್ತೆ, ಆ ಸ್ಟೇಷನ್ಗೆ ನೀವು ಹತ್ರ ಬಂದಾಗ ಅಲಾರಾಮ್ ಸೆಟ್ ಮಾಡ್ಬೇಕಾದ್ರೂ ಅಲಾರಾಮ್ ಸೆಟ್ ಮಾಡ್ಬೋದು. ಸೊ ನೀವು ಮಲಗಿದ್ರೆ ಆ ಟೈಮಲ್ಲಿ ಅಲಾರಾಮ್ ರಿಂಗ್ ಆಗುತ್ತೆ. ಸೊ ನಿಮ್ಮ ನಿಯರೆಸ್ಟ್ ಸ್ಟೇಷನ್ ಬಂದಮೇಲೆ ನೀವು ಅಲ್ಲಿ ಹೇಳ್ಕೋಬೋದು. ಸೊ ಇದು ಒಂದು ಬೆಸ್ಟ್ ಫೀಚರ್ ಇದೆ. ಸೊ ನೀವು ಈ ಆ್ಯಪನ್ನು ಯೂಸ್ ಮಾಡಿ, ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತೇನೆ. ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.